ಇನ್ನು ಬಿಜೆಪಿ ವಿರುದ್ಧ ಕೊರೋನಾ ಅಸ್ತ್ರ ಹೂಡಿರುವಂತಹ ರಾಜ್ಯ ಸರ್ಕಾರ ಈಗ ಆಕ್ಸಿಜನ್ ಪ್ಲಾಂಟ್ನಲ್ಲೂ ಕೂಡ 84 ಕೋಟಿ ಅಕ್ರಮ ನಡೆದಿದೆ ಅಂತ ಆರೋಪ ಮಾಡಿದೆ. ಈ ಮೂಲಕ ಮುಡಾ ಹಗರಣ ಕೆದಕಿದಂತಹ ಬಿಜೆಪಿಗೆ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದೆ. ಕೋವಿಡ್ ಹಗರಣ, ಆಕ್ಸಿಜನ್ ಪ್ಲಾಂಟ್ನಲ್ಲೂ 84 ಕೋಟಿ ಅಕ್ರಮ ಆರೋಪ. ಮುಡಾ ಹಗರಣ ಕೆದಕಿದ ಬಿಜೆಪಿಗೆ ಕಾಂಗ್ರೆಸ್ನಿಂದ ಕೊರೋನಾ ಕೌಂಟರ್. 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಯುದ್ಧ ಕ್ಲೈಮ್ಯಾಕ್ಸ್ಗೆ ಬಂದಿದೆ. ಮತದಾನಕ್ಕೆ ಇನ್ನೊಂದೇ ದಿನ ಬಾಕಿ ಉಳಿದಿದೆ. ಇದೇ ಹೊತ್ತಲ್ಲಿ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಕೊರೋನಾ ಹಗರಣದ ಬಾಂಬ್ ಎಸೆಯಲು ಸಜ್ಜಾಗಿದೆ. ಮುಡಾ ಕೇಸ್ ಹಿಡಿದು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದಿರೋದಕ್ಕೆ ಕೊರೋನಾ ತಿರುಗೇಟು ನೀಡಲು ಕಾಂಗ್ರೆಸ್ ಸಜ್ಜುಗೊಂಡಿದೆ. ಬಿಎಸ್ವೈ ಶ್ರೀರಾಮುಲು ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲು ಸಿದ್ಧತೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಮಾಜಿ ಆರೋಗ್ಯ ಸಚಿವ ಶ್ರೀರಾಮುಲು ವಿರುದ್ಧ ಕೊರೋನಾ ಹಗರಣದ ವರದಿ ನೀಡಿರೋ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನಾ ಆಯೋಗ ಪ್ರಾಸಿಕ್ಯೂಷನ್ಗೆ ಶಿಫಾರಸು ಮಾಡಿದೆ. ಇದೇ ವರದಿ ಅನ್ವಯ ಕ್ರಿಮಿನಲ್ ಕೇಸ್ ಹಾಕಲು ಸರ್ಕಾರ ಸಿದ್ಧತೆ ನಡೆಸಿದೆ. ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಈ ಬಗ್ಗೆ ನಿರ್ಧರಿಸ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಷ್ಟೇ ಅಲ್ಲ, ರಾಮುಲು, ಯಡಿಯೂರಪ್ಪ ಸೇರಿ 3 ಲಕ್ಷ ಪಿಪಿಇ ಕಿಟ್ ಚೀನಾದಿಂದ ಖರೀದಿ ಮಾಡಿದ್ದಾರೆ. ಈ ಮೂಲಕ 2,000 ಕೋಟಿ ಲೂಟಿ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕ್ಯಾಬಿನೆಟ್ ಮುಂದೆ ಬಂದಿಲ್ಲ, ಕಮಿಟಿ ಎಕ್ಸಾಮಿನ್ ಮಾಡ್ತಾ ಇದೆ. ಸಬ್ ಕಮಿಟಿ ರಿಪೋರ್ಟ್ ಕೊಟ್ಟ ಮೇಲೆ ರಾಮುಲು ಆರೋಗ್ಯ ಸಚಿವರು, ಯಡಿಯೂರಪ್ಪ ಮುಖ್ಯಮಂತ್ರಿಗಳು, ಇವರು ಇಬ್ರು ಸೇರಿ 3 ಲಕ್ಷ ಪಿಪಿಇ ಕಿಟ್ಗಳನ್ನ ಚೈನಾದಿಂದ ಕೊಂಡ್ಕೊಂಡಿದ್ದಾರೆ. ಯಡಿಯೂರಪ್ಪ, ಶ್ರೀರಾಮುಲು ಇಬ್ರು ಸೇರ್ಕೊಂಡು ಲೂಟಿ ಹೊಡೆದಿದ್ದಾರಲ್ಲ, ಸುಮಾರು 2,000 ಕೋಟಿಗೂ. ನಾನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ದೆ ಇದನ್ನ. ತನಿಖೆ ಮಾಡಲಿ, ಎದುರಿಸ್ತೀನಿ ಎಂದ ಯಡಿಯೂರಪ್ಪ. ಕೋವಿಡ್ ತನಿಖೆಗೆ ಮುಂದಾಗಿರೋ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿರೋ ಯಡಿಯೂರಪ್ಪ ಯಾವುದೇ ತನಿಖೆ ಮಾಡಲಿ, ಎದುರಿಸ್ತೀನಿ ಅಂತ ಸವಾಲು ಹಾಕಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಿಎಂ ತಪ್ಪು ಅಂತ ಸಾಬೀತಾದ ಮೇಲೆ ಏನು ಮಾಡ್ತಾರೆ ಅಂತ ಗುಡುಗಿದ್ದಾರೆ. ಏನೋ ಬೆದರೋ ಪ್ರಶ್ನೆನೇ ಇಲ್ಲ. ಯಾವ ರೀತಿ ಬೇಕಾದ್ರೂ ತನಿಖೆ ಮಾಡಲಿ. 15-20 ವರ್ಷ ಹಿಂದಿನ ಈಗಿನ ತಗೊಂಡು ಅದಕ್ಕೆ ಗೊಂದಲ ನಿರ್ಮಾಣ ಮಾಡೋ ಪ್ರಯತ್ನ ಮಾಡ್ತಾರೆ. ಏನು ಬೇಕಾದರೂ ಮಾಡಲಿ, ಅದನ್ನು ಎದುರಿಸ್ತೇವೆ. ಕೋರ್ಟ್ ಇದೆ, ನ್ಯಾಯಾಂಗ ಇದೆ. ನ್ಯಾಯಾಂಗ ಬರೀ ಒಬ್ಬರಿಗೇನೆ ಇರೋದು, ಎಲ್ರಿಗೂ ಇದೆಯಾ? ಬರೀ ಯಡಿಯೂರಪ್ಪನವ್ರು ಮಾತ್ರ ಇದೆಯಾ? ತಪ್ಪು ಮಾಡಿದವರು ಶಿಕ್ಷೆ ಕೊಡೋಕ್ಕಲ್ಲ ಇರೋದು ಅಲ್ವೇನ್ರಿ? ತಪ್ಪು ಅಂತ ಸಾಬೀತಾದ ಮೇಲೆ ಏನು ಮಾಡ್ತಾರೆ ಯಡಿಯೂರಪ್ಪ? ನೋಟಿಸ್ ಕೊಡದೆ ತನಿಖೆ ಅಂದ್ರೆ ಹೇಗೆ ಅಂತ ಜೋಶಿ ಪ್ರಶ್ನೆ. ಕೋವಿಡ್ ಹಗರಣದ ಬಗ್ಗೆ ಡೀಟೇಲ್ ಆಗಿ ತನಿಖೆ ಮಾಡಬೇಕಾಗುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದು. ಇದಕ್ಕೆ ತಿರುಗೇಟು ನೀಡಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೋಟಿಸ್ ಕೊಡದೆ ತನಿಖೆ ಅಂದ್ರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಸ್ವಾಭಾವಿಕವಾಗಿ ಅದನ್ನು ಈಗ ಮುಂದಿನ ಕ್ರಮ ತಗೊಳ್ಳೋದಕ್ಕೆ ಏನು ಮಾಡಬೇಕು ಅದನ್ನು ಸರ್ಕಾರ ಮಾಡಬೇಕಾಗುತ್ತೆ. ಅದನ್ನು ಕ್ಯಾಬಿನೆಟ್ಟು ತೀರ್ಮಾನ ಮಾಡುತ್ತೆ. ಯಾಕೆಂದರೆ ಇನ್ನೂ ಡೀಟೇಲ್ಸಿಗೆ ಹೋಗಬೇಕಾಗುತ್ತೆ. ಯಡಿಯೂರಪ್ಪ ಸಾಹೇಬರಿಗೂ ನೋಟಿಸ್ ಕೊಟ್ಟಾರ ಕೇಳ್ರಿ. ಯಡಿಯೂರಪ್ಪ ಸಾಹೇಬ್ರು ಇಲ್ಲೇ ಇದ್ದಾರೆ, ರಾಮುಲು ಅವ್ರಿಗೆ ಕೊಟ್ಟಿಲ್ಲ. ಈ ಕಮಿಷನ್ ಏಜೆಂಟ್ ಅಂತ ಕೇಳಿದ್ದೀನಿ ನಾನು. 100% ಇದು ದ್ವೇಷದ ರಾಜಕಾರಣ, ಬೆದರಿಕೆ ತಂತ್ರ. ಈ ಬೆದರಿಕೆಗೆ ನಾವು ಬಗ್ಗುದಿಲ್ಲ. ಇನ್ನು ಕೊರೋನಾ ಹಗರಣ ಕೆದಕಿರೋ ರಾಜ್ಯ ಸರ್ಕಾರಕ್ಕೆ ಕೌಂಟರ್ ಕೊಟ್ಟಿರೋ ವಿಜಯೇಂದ್ರ ಇದೊಂದು ಹುನ್ನಾರವಷ್ಟೇ, ಕಟ್ಟಿ ಹಾಕಲು ವರದಿ ತಂದಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲ, 14 ಕೋಟಿ ನಷ್ಟ ಎಂದು ಆರೋಪಿಸಿರೋ ಸಚಿವ ದಿನೇಶ್ ಗುಂಡೂರಾವ್ಗೂ ಟಾಂಗ್ ಕೊಟ್ಟಿದ್ದಾರೆ. ಯಡಿಯೂರಪ್ಪನವ್ರನ್ನ, ಶ್ರೀರಾಮುಲು ಅವ್ರನ್ನ, ವಿಜೇಂದ್ರ ಅವ್ರನ್ನ ಕಟ್ಟಾಕ್ತಕ್ಕಂಥ ಕೆಲಸ ಆಗಬೇಕು. ಅದಕ್ಕೆ ಕುನ್ನಾ ವರದಿ, ಮಧ್ಯಂತರ ವರದಿನ ಪಡೆದುಕೊಂಡಿದ್ದಾರೆ. ಫಸ್ಟ್ ರಿಪೋರ್ಟ್ ಕೊಟ್ಟಿದ್ದಾರೆ. ಇನ್ನು 2ನೇ ರಿಪೋರ್ಟ್ ಅವರು ಇನ್ನೊಂದು 6-7 ತಿಂಗಳಲ್ಲಿ ಕೊಡ್ಬೋದು. ಅದನ್ನೆಲ್ಲ ಅವರು, ಯಾಕಂದರೆ ದಾಖಲೆಗಳು ಬಹಳ ಇರೋದ್ರಿಂದ ನೋಡ್ಕೊಂಡು ಕೊಡ್ತಾ ಇದ್ದಾರೆ. ಸುಮಾರು 14 ಕೋಟಿ ರೂಪಾಯಿಯಲ್ಲಿ ಅಷ್ಟು ವೆಚ್ಚದ ಒಂದು ನಷ್ಟ ಈ PPE ಕಿಟ್ಸ್ ಖರೀದಿಯಲ್ಲಿ ಮಾಡಿದ್ದಾರೆ. ಮಧ್ಯಂತರ ವರದಿ 14 ಪುಟಗಳ ವರದಿ ಅಂತೆ. ಮಧ್ಯಂತರ ವರದಿಯನ್ನ ಕೊಟ್ಟಿದ್ದಾರೆ, 14 ಪುಟಗಳ ವರದಿ ಅಂತ ಹೇಳ್ತಾರೆ. PPE ಕಿಟ್ ಖರೀದಿಯಲ್ಲಿ 14 ಕೋಟಿ ಹಗರಣ ಅಂದ್ರೆ ಒಂದೊಂದು ಪುಟಕ್ಕೆ 1 ಕೋಟಿ ಹಗರಣ ಬಹುಶಃ ಅದು. ಕಾಂಗ್ರೆಸ್ಸಿಗರ ಕೊನೆಯ ಅಸ್ತ್ರವೇ ಅಪಪ್ರಚಾರ ಅಂತ ರಾಮುಲು ತಿರುಗೇಟು. ಕೋವಿಡ್ ಅಕ್ರಮದಲ್ಲಿ ಹಲವರ ಹೆಸರು ಬರಬಹುದು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದು. ಇದಕ್ಕೆ ಪ್ರತ್ಯುತ್ತರ ನೀಡಿರೋ ಶ್ರೀರಾಮುಲು ಕಾಂಗ್ರೆಸ್ನಿಂದ ಅಪಪ್ರಚಾರ ಅಂತ ಕೆಂಡ ಕಾರಿದ್ದಾರೆ.
ನೋಡಿ ಎಲ್ಲರ ಮ್ಯಾಗ FIR ಮಾಡ್ಲಿಕ್ಕೆ ಆಗೋಲ್ಲ ಅಥವಾ ದೂರು ಕೊಡ್ಲಿಕ್ಕೆ ಆಗೋಲ್ಲ. ಅದು ಇನ್ವೆಸ್ಟಿಗೇಷನ್ ಟೀಮ್ನವರು. ಆಮ್ಯಾಗ ಅವರು ನಾಳೆ ಹೋದ್ಮ್ಯಾಗ ಇನ್ನೂ ಇನ್ವಾಲ್ವ್ ಆದವ್ರ ಹೆಸರು ಬರ್ಬೋದು, ಬರಬಾರ್ದು ಅಂತೇನಿಲ್ಲ. ಅವರೇನು ಬಿಜೆಪಿ ಮೇಲೆ ಕೂಡ ಕೊನೆಯ ಅಸ್ತ್ರ, ಅವ್ರಿಗೆ ಚುನಾವಣೆಯನ್ನು ಸೋತೋಗ್ತೇನೆ ಅಂತ ಭಯದಿಂದ ಕೊನೆಯ ಅಸ್ತ್ರ ಅಂದ್ರಿಗಿನ ಆ ಕೊನೆಯ ಅಸ್ತ್ರನೇ ಅಪಪ್ರಚಾರ. ಒಟ್ನಲ್ಲಿ ಮುಡಾ ಅಸ್ತ್ರ ಹಿಡಿದು ಕತ್ತಿ ಜಳಪಿಸುತ್ತಿರೋ ಪ್ರತಿಪಕ್ಷ ಬಿಜೆಪಿ ವಿರುದ್ಧ ಈಗ ಕಾಂಗ್ರೆಸ್ ಕೊರೋನಾ ಬ್ರಹ್ಮಾಸ್ತ್ರ ಬಿಟ್ಟು ಕಟ್ಟಿ ಹಾಕಲು ತಂತ್ರ ಹೂಡಿದೆ. ಬ್ಯೂರೋ ರಿಪೋರ್ಟ್, TV9.